ಕೂಡ ನಿವಾರಣೆ ಆಗುತ್ತೆ. ಸ್ವಾಮಿಯ ವಿಗ್ರಹದ ಮೇಲೆ 8 ಬಗೆಯ ನಾಗ ಸರ್ಪಗಳು ವಿಗ್ರಹದಲ್ಲಿ ಇದೆಯಂತೆ. ಸೊ ಹಾಗಾಗಿ ಎಲ್ಲ ಥರದ ಸರ್ಪದೋಷಗಳ ನಿವಾರಣೆ ಈ ಒಂದು ಜಾಗದಲ್ಲಿ ಆಗುತ್ತೆ. ಎಲ್ಲ ರೀತಿಯ ಸರ್ಪದೋಷಗಳು ಏನೇ ಇದ್ರೂ ಹಾಗೆ ಸಾಕಷ್ಟು ದೋಷಗಳ ನಿವಾರಣೆ ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿಯನ್ನು ಆದರೆ ನಿವಾರಣೆ ಆಗುತ್ತೆ. ದರ್ಶನಕ್ಕೋಸ್ಕರ ಎಲ್ಲರೂ ಕೂಡ ಕ್ಯೂವಲ್ಲಿ ನಿಂತಿದ್ದಾರೆ. ಆ್ಯಂಡ್ ಇಲ್ಲಿನ ಗರುಡ ದೇವರನ್ನು ಎಲ್ಲರೂ ಕೂಡ ದರ್ಶನವನ್ನು ಮಾಡ್ಕೊಳ್ಳಿ. ಎಡಭಾಗದಲ್ಲಿ ಮಹಾಲಕ್ಷ್ಮಿ, ಬಲಭಾಗದಲ್ಲಿ ವಿಷ್ಣುವನ್ನು ಹೊತ್ತು ನಿಂತಿರುವ ಹಾಗಿದೆ. ಹಾಗೆಯೇ ಇಲ್ಲಿರುವಂತಹ ಒಂದು ಆಂಜನೇಯ ಸ್ವಾಮಿಯ ಮುಖ ಬಂದ್ಬಿಟ್ಟು ಉತ್ತರ ದಿಕ್ಕಿನಲ್ಲಿದೆ. ಸೊ ಹಾಗಾಗಿ ಉತ್ತರಾಭಿಮುಖ ಆಂಜನೇಯ ಸ್ವಾಮಿ ಅಂತ ಹೇಳಿ ಇಲ್ಲಿ ಫೇಮಸ್ಸು. ಹಾಗೆ ಏನೇ ಶನಿ ದೋಷ ಇದ್ದರೂ ಇಲ್ಲಿಗೆ ಬಂದರೆ ಪರಿಹಾರವಾಗುತ್ತೆ. ಆ್ಯಂಡ್ ನೋಡಿ, ಒಳಗಡೆ ಶಂಕರಾಚಾರ್ಯರ ಒಂದು ಮೂರ್ತಿಗಳು ಕೂಡ ಇದೆ. ಆ್ಯಂಡ್ ಈ ಒಂದು ಗರುಡನನ್ನು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಪ್ರತೀತಿ ಕೂಡ ಇದೆ. ಹಾಗೆಯೇ